ಪಾಕಿಸ್ತಾನ ಎನ್ನುವಂತಹ ಹೆಸರನ್ನು ಕೇಳಿದರೆ ನಿಮ್ಮ ಮನಸ್ಸಲ್ಲಿ ಮೊದಲು ಮೂಡುವಂತಹ ಪ್ರಶ್ನೆ ಅಥವಾ ಆ ಒಂದು ಬದಲಾವಣೆ ಏನು ಅನ್ನೋದನ್ನು ಮೊದಲು ಕಮೆಂಟ್ ಮಾಡಿ. ಆನಂತರ ಇವತ್ತು ಯಾಕೆ ಈ ಒಂದು ತಮ್ನೈಲನ್ನು ಇಟ್ಟುಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ನಾನು ವಿವರಿಸ್ತಾ ಹೋಗ್ತೀನಿ. ಅಂದರೆ ಪಾಕಿಸ್ತಾನ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ವಿರೋಧಿ ಪಾಳೆಯ ಅಥವಾ ಶತ್ರುತ್ವ, ಅತಿಯಾದಂತಹ ವೈರತ್ವ. ಪಾಕಿಸ್ತಾನ ಅನ್ನುವಂತಹ ಹೆಸರನ್ನ ಕೂಡ ನಮ್ಮ ದೇಶದಲ್ಲಿ ಕೂಗುವುದು ಅದು ದೊಡ್ಡ ತಪ್ಪು. ಒಂದು ರೀತಿಯಲ್ಲಿ ದೇಶದ್ರೋಹ ಕೃತ್ಯ ಆಗುತ್ತೆ, UAPA ಪ್ರಕರಣಗಳು ದಾಖಲಾಗುತ್ತೆ. ಆದರೆ ತೆರೆಮರೆಯಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ಇವತ್ತು ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಪಾಕಿಸ್ತಾನ ಎನ್ನುವಂತಹ ಹೆಸರು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಕೇಳಲ್ಪಡುವುದು. ಇಲ್ಲಿ ನಮ್ಮ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಏನಾದರೂ ಏರುಪೇರು ಆದಂತಹ ಸಂದರ್ಭದಲ್ಲಿ ಅಥವಾ ನಮ್ಮ ದೇಶವನ್ನು ಯಾರಾದರೂ ದೊಡ್ಡ ಗಂಡಾಂತರಕ್ಕೆ ಸಿಲುಕಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಪಾಕಿಸ್ತಾನದ ಹೆಸರನ್ನು ತರಲಾಗುತ್ತೆ. ಅದನ್ನು ಗಂಡಾಂತರವನ್ನು ಮುಚ್ಚಿ ಹಾಕುವಂತಹ ಪ್ರಯತ್ನ ಮಾಡಲಾಗುತ್ತೆ. ಇನ್ನು ನಮ್ಮ ದೇಶಕ್ಕೆ ಚುನಾವಣೆಗಳು ಬರುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಹೆಸರುಗಳು ಬರುತ್ತೆ. ಚುನಾವಣೆಯಲ್ಲಿ ಯಾರನ್ನು ಓಲೈಕೆ ಯಾರು ಮಾಡಬೇಕು ಅನ್ನೋದರ ಬಗ್ಗೆ ಪಾಕಿಸ್ತಾನ ತೀರ್ಮಾನ ಮಾಡುತ್ತೆ. ಇನ್ನು ಇಲ್ಲಿ ನಮ್ಮ ದೇಶದಲ್ಲಿ ಏನಾದರೂ ಘಟನೆಗಳು ನಡೆದರೆ, ಏನಾದರೂ ಬಾಂಬ್ ಬ್ಲಾಸ್ಟ್ ಆದರೆ ಅಥವಾ ಬೇರೆ ಏನಾದರೂ ಅಹಿತಕರ ಘಟನೆಗಳು ನಡೆದರೆ ಆವಾಗಲೂ ಕೂಡ ಪಾಕಿಸ್ತಾನದ ಹೆಸರು ಕೇಳಲ್ಪಡುತ್ತೆ. ಮಾತ್ರ ಅಲ್ಲ, ಬೇರೆ ಯಾರೂ ಕೂಡ ನಾಗರಿಕರು ಪಾಕಿಸ್ತಾನ ಎನ್ನುವಂತಹ ಹೆಸರನ್ನು ಬಳಸುವ ಹಾಗೆ ಇಲ್ಲದ ರೀತಿಯಲ್ಲಿ ಇವತ್ತು ಕಾನೂನು ವ್ಯವಸ್ಥೆಗಳು ಅಷ್ಟೊಂದು ಒಂದು ರೀತಿಯಲ್ಲಿ ಹಾರ್ಡಾಗಿ, ಅಷ್ಟೊಂದು ಟೈಟ್ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಮಿಲಿಟರಿ ವ್ಯವಸ್ಥೆಯ ಬಗ್ಗೆ ಗೂಢಾಚಾರಿಕೆಯನ್ನು ಮಾಡ್ತಾ ಇದ್ದಂತಹ ಅವರ ವ್ಯಕ್ತಿಯನ್ನು ಬಂಧಿಸಿದ್ದಾರೆ ಅಂತ ಹೇಳಿದರೆ ನೀವು ನಂಬಲೇಬೇಕು. ಅದು ಕೂಡ ಉತ್ತರ ಪ್ರದೇಶದಲ್ಲಿ. ಉತ್ತರ ಪ್ರದೇಶ ಅಂದರೆ ಎಲ್ಲಿ? ಅದು ಯೋಗಿ ಆದಿತ್ಯನಾಥ್ ಇರುವಂತಹ ದೇಶ. ಭಾರತವನ್ನು ತನ್ನ ಹೃದಯಕ್ಕೆ ಎದೆಗಪ್ಪಿಕೊಂಡಿರುವಂತಹ ದೇಶ, ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಒಂದು ಅಂತ ಅವರು ಕರ್ಕೊಳ್ಳುವಂತಹ ದೇಶ. ಹಿಂದುತ್ವದ ಒಂದು ರೀತಿಯಲ್ಲಿ ಹುಟ್ಟೂರು ಅಥವಾ ಹಿಂದುತ್ವವನ್ನೇ ಬೆಳಗಿಸುವಂತಹ ಒಂದು ರಾಜ್ಯ, ಅಥವಾ ನಮ್ಮ ದೇಶಕ್ಕಾಗಿ ಜೀವವನ್ನೇ ಅರ್ಪಿಸುವಂತಹ ಒಂದು ರಾಜ್ಯ ಅಂತ ಹೇಳುವಂತಹ ಒಂದು ರಾಜ್ಯ ಉತ್ತರ ಪ್ರದೇಶದ ಓರ್ವ ಯುವಕ ನಮ್ಮ ದೇಶದ ಏನು ಸೀಕ್ರೆಟ್ಸ್ ಏನಿದೆ ಎಲ್ಲವನ್ನ ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಮಾಡ್ತಾ ಇದ್ದ. ಅದನ್ನು ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ನಾವಿಲ್ಲಿ ತಿಳ್ಕೊಳ್ಳೇಬೇಕು, ಈ ಒಂದು ವಿಚಾರವನ್ನು ಧರ್ಮಾಧಾರಿತವಾಗಿ ನಾವು ಖಂಡಿತವಾಗಿಯೂ ಅಳೆಯೋದಿಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ಮಾಧ್ಯಮಗಳು ಅಥವಾ ಸ್ಯಾಟಲೈಟ್ ಮೀಡಿಯಾಗಳು ಯಾವ ರೀತಿಯಲ್ಲಿ ಜನರ ಮುಂದೆ ತರುತ್ತೆ, ಯಾಕೆ ಈ ಒಂದು ವಿಚಾರಗಳನ್ನು ತಂದಿಲ್ಲ, ಇವುಗಳು ಇವತ್ತು ಪ್ರಶ್ನೆ ಮೂಡಿರುವಂಥದ್ದು. ಹಲವು ದಿವಸಗಳಿಂದ ಚರ್ಚೆಯಲ್ಲಿರುವಂತಹ ಒಂದು ವಿಚಾರ. ಯಾಕೆ ಈ ಒಂದು ವಿಚಾರವನ್ನೇ ಇಟ್ಟುಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದೆ ಅಂತ ಹೇಳಿದರೆ, ಯಾವುದೇ ಸ್ಯಾಟಲೈಟ್ ಮೀಡಿಯಾಗಳು ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳನ್ನು ಮಾಡ್ತಾ ಇಲ್ಲ. ನೋಡಿ, ಅದೇ ಒಂದು ಸ್ಥಾನದಲ್ಲಿ ಓರ್ವ ಮುಸ್ಲಿಂ ಸಮುದಾಯದ ವ್ಯಕ್ತಿಯೋ ಅಥವಾ ಕ್ರೈಸ್ತ ಸಮುದಾಯದ ವ್ಯಕ್ತಿಯೋ ಇನ್ಯಾವುದೇ ಧರ್ಮದ ವ್ಯಕ್ತಿ ಆಗಿದ್ದಿದ್ರೆ, ಹೆಸರು ಏನು ಬದಲಾವಣೆ ಆಗಿದ್ದಿದ್ರೆ, ಇವತ್ತು ಮೀಡಿಯಾಗಳು ಎಷ್ಟರ ಮಟ್ಟಿಗೆ ಈ ಒಂದು ವಾರ್ತೆಯನ್ನು ಹೈಪ್ ಆಗಿ ತಗೊಳ್ತಾ ಇದ್ರು. ಎಸ್ಪೆಷಲಿ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಒಂದು ಘಟನೆ, ಉತ್ತರ ಪ್ರದೇಶದ ಪೊಲೀಸರು ಅರೆಸ್ಟ್ ಮಾಡಿರುವಂತಹ ಘಟನೆ. ಸೊ ಯಾವ ರೇಂಜ್ಗೆ ವಾರ್ತೆ ಅಥವಾ TRP ಹೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡ್ಬೋದಿತ್ತು. ಆದರೆ ಯಾಕೆ ಇದು ಎಲ್ಲೂ ಕೂಡ ಹೋಗ್ತಾ ಇಲ್ಲ, ಬರೀ ವೆಬ್ ಪೋರ್ಟಲ್ಗಳಿಗೆ ಮಾತ್ರ ಯಾಕೆ ಸೀಮಿತವಾಗಿದೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ನೋಡಿ, ಇಲ್ಲಿ ನಾವು ಇದನ್ನು ಪ್ರಶ್ನೆ ಮಾಡಲೇಬೇಕು. ಯಾಕಂತ ಹೇಳಿದರೆ ಪ್ರಶ್ನೆ ಮಾಡುವವರ ಸಂಖ್ಯೆ ಇಲ್ಲಿ ಕಡಿಮೆ ಆಗ್ತಾ ಇದೆ. ಪ್ರಶ್ನೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮೌನ ವಹಿಸುವಂತಹ ಮಾಧ್ಯಮಗಳು ಹೆಚ್ಚಾಗ್ತಾ ಇದೆ. ಇನ್ನು ಡೀಪ್ ಎಕ್ಸ್ಪ್ಲೈನ್ ಮಾಡಿ ಹೇಳಬೇಕು ಅಂದರೆ ಬಕೆಟ್ ಮಾಧ್ಯಮಗಳ ಸಂಖ್ಯೆ ಹೆಚ್ಚಾಗಿದೆ. ಸೊ ಇಂತಹ ವಿಚಾರಗಳು ಹೊರಗಡೆ ಬರೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನೀವು ಪರ ವಿರೋಧ ವಹಿಸುವಂತಹ ವಿಚಾರಗಳಿಲ್ಲ. ಇಲ್ಲಿ ನಮ್ಮ ದೇಶಕ್ಕೆ ದ್ರೋಹ ಮಾಡಿದಂತಹ ವ್ಯಕ್ತಿ, ದೇಶದ್ರೋಹಿ, ಆತನ ಮೇಲೆ UAPA ಪ್ರಕರಣ ದಾಖಲಾಗಬೇಕು. ಅದು ಯಾರೇ ಆಗಿರಲಿ, ಅಲ್ಲಿ ನಾವು ಧರ್ಮ ಖಂಡಿತವಾಗಿ ನೋಡೋದಿಲ್ಲ. ಆದರೆ ಧರ್ಮ ನೋಡಿಕೊಂಡು ಅದನ್ನು ವಾರ್ತೆಯಾಗಿಸುವವರು ಈ ಒಂದು ವಿಡಿಯೋವನ್ನು ಕೇಳಲೇಬೇಕು. ಅಂತಹವರಿಗೆ ಈ ಒಂದು ವಿಡಿಯೋವನ್ನು ತಲುಪಿಸಲೇಬೇಕು. ಒಂದು ಆಘಾತಕಾರಿ ಸುದ್ದಿ ಇವಾಗ ಹರಡ್ತಾ ಇರುವಂಥದ್ದು. ಭಾರತದ ರಕ್ಷಣಾ ರಹಸ್ಯಗಳನ್ನು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಯಾದ ISIಗೆ ಸೋರಿಕೆ ಮಾಡ್ತಾ ಇದ್ದ ಆರೋಪದ ಮೇಲೆ ಉತ್ತರ ಪ್ರದೇಶದ ATS ಅಧಿಕಾರಿಗಳು ಆದರ್ಶ್ ಕುಮಾರ್ ಎಂಬ ವ್ಯಕ್ತಿಯನ್ನು ಬಂಧನ ಮಾಡಿರುವಂಥದ್ದು. ಈತ ಹೇಗೆ ಸಿಕ್ಕಿಬಿದ್ದ, ಈತ ಮಾಡ್ತಾ ಇದ್ದಂತಹ ಕೆಲಸ ಏನು, ಎಲ್ಲವನ್ನ ಕಂಪ್ಲೀಟ್ ಆಗಿ ಒಂದು ತಿಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಪ್ರಾಥಮಿಕ ತನಿಖೆಯ ಪ್ರಕಾರ ಆದರ್ಶ್ ಕುಮಾರ್ ಸೋಷಿಯಲ್ ಮೀಡಿಯಾ ಮೂಲಕ ಪಾಕಿಸ್ತಾನ ಏಜೆಂಟ್ಗಳ ಸಂಪರ್ಕಕ್ಕೆ ಬಂದಿದ್ದ.
ಹೆಚ್ಚಾಗಿ ಇಂತಹ ಪ್ರಕರಣಗಳಲ್ಲಿ ಹನಿ ಟ್ರ್ಯಾಪ್ ಅಂದರೆ ಮಹಿಳೆಯರ ಹೆಸರಿನಲ್ಲಿ ನಕಲಿ ಖಾತೆ ಸೃಷ್ಟಿ ಮಾಡಿ ಪುಸಲಾಯಿಸುವುದು, ಈ ಮೂಲಕ ಇವರನ್ನು ಸೆಳೆಯಲಾಗುತ್ತೆ. ಆದರ್ಶ ಕೂಡ ಇದೇ ಬಲೆಗೆ ಬಿದ್ದಿರುವ ಸಾಧ್ಯತೆಗಳು ಇದೆ. ಅಂದರೆ ಪಾಕಿಸ್ತಾನದ ಗೂಢಾಚಾರಿಕೆ ಸಂಸ್ಥೆಗಳು ಮಹಿಳೆಯರ ಹೆಸರಿನಲ್ಲಿ, ಹೆಣ್ಣು ಮಕ್ಕಳ ಹೆಸರಿನಲ್ಲಿ, ಹದಿಹರೆಯದ ಮಕ್ಕಳ ಹೆಸರಿನಲ್ಲಿ ಈ ಭಾರತ ದೇಶದಲ್ಲಿರುವಂತಹ ಕೆಲವೊಂದು ಕಾಮುಕರನ್ನು ಬಲಿಪಶು ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಹೆಣ್ಣು ಅಂತ ಹೇಳುವಾಗ ನಾಲಿಗೆಯಲ್ಲಿ ಜೊಲ್ಲು ಹರಿಸ್ಕೊಂಡು ಹೋಗುವಂತಹ ನಾಲಾಯಕ ನಾಮರ್ದರ ಜೊತೆ ಕಥೆಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಅಂತಹ ಬಲೆಗೆ ಬಿದ್ದಿರುವಂತಹ ಆದರ್ಶ್ ಕುಮಾರ್ ಎನ್ನುವಂತಹ ವ್ಯಕ್ತಿಯ ಬಗ್ಗೆ ಇವತ್ತು ಮಾತಾಡ್ತಾ ಇರುವಂಥದ್ದು. ಈತ ಭಾರತೀಯ ಸೇನೆಗೆ ಸಂಬಂಧಿಸಿದ ಸೂಕ್ಷ್ಮ ಫೋಟೋಗಳು, ವಿಡಿಯೋಗಳು ಮತ್ತು ಸೇನಾ ನೆಲೆಗಳ ಮಾಹಿತಿಯನ್ನು ಪಾಕಿಸ್ತಾನಿ ಹ್ಯಾಂಡ್ಲರ್ಗಳಿಗೆ ರವಾನಿಸ್ತಾ ಇದೆ ಎನ್ನಲಾಗ್ತಾ ಇದೆ. ಭಾರತದ ದೇಶದ ಭದ್ರತೆಗೆ ಇದು ದೊಡ್ಡ ಮಟ್ಟದ ಅಪಾಯವನ್ನು ತಂದೊಡ್ಡುವ ಕೃತ್ಯ ಆಗಿದೆ. ನೋಡಿ, ಈ ಒಂದು ವಿಚಾರದಲ್ಲಿ ಬರೀ ಫೋಟೋಗಳನ್ನು ರವಾನೆ ಮಾಡಿದ್ರ ಅಂತ ಕೇಳಿದರೆ ತಪ್ಪು. ಕೇವಲ ಮಾತುಗಳಷ್ಟೇ ಅಲ್ಲ, ISI ಏಜೆಂಟ್ಗಳು ಈತನಿಗೆ ಹಣದ ಆಮಿಷವನ್ನು ಒಡ್ಡಿದ್ರು. ಮಾಹಿತಿ ನೀಡಿದ ಬದಲಾಗಿ ಈತನ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆಯಾಗಿರುವ ಬಗ್ಗೆ ATS ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ UP ATS ಆದರ್ಶನನ್ನು ಬಂಧಿಸಿ ಆತನ ಬಳಿ ಇದ್ದ ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಮೊಬೈಲ್ನಲ್ಲಿ ವಾಟ್ಸಪ್ ಮತ್ತು ಇತರ ಆ್ಯಪ್ಗಳ ಮೂಲಕ ಪಾಕಿಸ್ತಾನಕ್ಕೆ ಕಳುಹಿಸಲಾದ ಸಂಶಯಾಸ್ಪದ ಚಾಟ್ಗಳು ಮತ್ತು ಫೈಲ್ಗಳು ಪತ್ತೆಯಾಗಿರುವಂಥದ್ದು. ನೋಡಿ, ದೇಶದ ಒಳಗೆದ್ದುಕೊಂಡೇ ದೇಶ ಪ್ರೇಮ ಅಂತ ಹೇಳಿಕೊಂಡು, ಭಾರತ್ ಮಾತಾ ಕಿ ಜೈ ಅಂತ ಹೇಳಿಕೊಂಡು, ಅನ್ಯ ದೇಶ, ಅದು ಪಾಕಿಸ್ತಾನ, ನಮ್ಮ ದೇಶದ ಶತ್ರುತ್ವ ದೇಶ, ನಮ್ಮ ದೇಶಕ್ಕೆ ಹಲವು ಅನ್ಯಾಯಗಳನ್ನು ಮಾಡಿದಂತಹ ದೇಶ, ಆ ಒಂದು ದೇಶಕ್ಕೆ ಈ ರೀತಿ ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಅತ್ಯಂತ ಕಡಿಮೆ ಶಿಕ್ಷೆ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು. ಅಂತಹ ಒಂದು ಸಂತಾನ ಇನ್ನು ನಮ್ಮ ದೇಶದಲ್ಲಿ ಮತ್ತೆ ಬದುಕುಳಿಬಾರ್ದು. ಆದರೆ ಇವತ್ತು ಆಗ್ತಾ ಇರೋದೇನು, ಅರೆಸ್ಟ್ ಆಗುತ್ತೆ, 1-2 ತಿಂಗಳು, ಆಮೇಲೆ ಅವರನ್ನು ಹೊರಗಡೆ ಹಾಕಲಾಗುತ್ತೆ. ಅದೇ ಮನೋಜ್ ಕುಮಾರ್ ಎನ್ನುವಂತಹ ಒಂದು ಸ್ಥಾನದಲ್ಲಿ ಅಬ್ದುಲ್ಲಾನೋ, ಇಬ್ರಾಹಿಮೋ ಅಥವಾ ಅಬ್ದುಲ್ ರಹಮಾನೋ ಬೇರೆ ಯಾರಾದರೂ ಇದ್ದಿದ್ರೆ ಇವತ್ತು ಅವರು ಜೀವನ ಪರ್ಯಂತ ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿಗೆ ಉತ್ತರ ಪ್ರದೇಶದ ಪೊಲೀಸರು, ಯೋಗಿ ಆದಿತ್ಯನಾಥ್ ಅವರ ಪೊಲೀಸರು ಶ್ರಮ ಪಡ್ತಾ ಇದ್ರು. ಆದರೆ ಇವತ್ತು ಅದು ಯಾವುದೂ ನಡೀತಾ ಇಲ್ಲ. ಮಾಧ್ಯಮಗಳು ಆ ಮನೋಜ್ ಕುಮಾರ್ ಹಿಂದೆ ಬಿದ್ದಿಲ್ಲ. ಇದು ಯಾವುದು ನೋಡಿ, ಈ ಒಂದು ವಿಡಿಯೋವನ್ನು ನೀವೇನು ಆಲಿಸ್ತಾ ಇದ್ದೀರಾ, ನಿಮಗೆ ನಾನೇ ಮೇ ಬಿ ಮೊದಲನೇ ಬಾರಿಗೆ ತಲುಪಿಸ್ತಾ ಇರ್ತೇನೆ ನಾನು. ಏನೋ ಈ ಒಂದು ವಿಡಿಯೋವನ್ನು ನೋಡುವಂತಹ ಕೆಲವೊಂದು ಮಂದಿಯಲ್ಲಿ ಅರ್ಧದಷ್ಟು ಮಂದಿ ಆದರೂ ಈ ಒಂದು ವಿಡಿಯೋ ಮುಖಾಂತರನೇ ಈ ಒಂದು ವಾರ್ತೆಯನ್ನು ಕೇಳ್ತಾ ಇರ್ತೀರಾ. ಖಂಡಿತವಾಗಿ ನನಗೆ ಈ ಒಂದು ವಿಚಾರದ ಬಗ್ಗೆ ಅನುಮಾನಗಳೇ ಇಲ್ಲ. ಯಾಕಂತ ಹೇಳಿದರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಇದನ್ನು ಹೊರಗಡೆ ಹಾಕಿಲ್ಲ. ನೋಡಿ, ನಮ್ಮ ದೇಶಕ್ಕೆ ಆಗುವಂತಹ ಇಷ್ಟು ದೊಡ್ಡ ಕಂಟಕದ ಬಗ್ಗೆ ವಿವರಿಸುವಂಥ ಒಂದು ಸಾಮಾನ್ಯ ಪ್ರಯತ್ನವನ್ನು ಕೂಡ ಮಾಧ್ಯಮಗಳು ಮಾಡ್ತಾ ಇಲ್ಲ. ಮಾಧ್ಯಮಗಳು ಮಾಡ್ತಾ ಇರೋದೇನು ನೋಡಿ, ಇವತ್ತು ಪಾಕಿಸ್ತಾನದ ಓರ್ವ ಪ್ಲೇಯರನ್ನು IPL ಅಲ್ಲ, IPL ಥರನೇ ಬೇರೆ ಯಾವುದೋ ಒಂದು ಟೀಮ್ಗೆ ಭಾರತೀಯ ಮೂಲದ ತಂಡ ಪರ್ಚೇಸ್ ಮಾಡಿದೆ ಅನ್ನುವಂತಹ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ರಾದ್ದಾಂತವನ್ನು ಮಾಡುವಂತಹ ಮೀಡಿಯಾಗಳು, ದೊಡ್ಡ ಮಟ್ಟದಲ್ಲಿ ಟ್ರೋಲ್ಗಳನ್ನು ಮಾಡುವಂತಹ ವಿಡಿಯೋಗಳು ನೋಡಿ. ಒಂದು ರೀತಿಯಲ್ಲಿ ಕ್ರೀಡಾ ಸ್ಫೂರ್ತಿಯ ಭಾಗವಾಗಿ ಕ್ರೀಡೆಯನ್ನು ರಾಜಕೀಯಕ್ಕೆ ತರಬಾರ್ದು ಅಂತ ಹೇಳ್ತಾರೆ. ಧರ್ಮಗಳ ನಡುವೆ ಕ್ರೀಡೆಯನ್ನು ತರಬಾರ್ದು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕ್ರೀಡೆ ಎನ್ನುವಂಥದ್ದು ಇವೆಲ್ಲದಕ್ಕೂ ಮಿಗಿಲಾದದ್ದು. ನೋಡಿ, ನಾವಿವತ್ತು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಕ್ರೀಡಾ ಸ್ಫೂರ್ತಿಯ ಮುಖಾಂತರ ನಾವು ದೇವರು ಎನ್ನುವಂತಹ ಒಂದು ಸಂಭವವನ್ನು ಈ ಕ್ರೀಡೆಗಳಲ್ಲಿ ನಾವು ಕಾಣ್ತೇವೆ. ಒಂದು ರೀತಿಯಲ್ಲಿ ಜಾತ್ಯತೀತ ಇರ್ಬೋದು, ಸಮಾನತೆ ಇರ್ಬೋದು, ಸಹಬಾಳ್ವೆ ಇರ್ಬೋದು, ಇವೆಲ್ಲವೂ ಕ್ರೀಡೆಯಲ್ಲಿ ತೋರ್ಪಡಿಸುವಷ್ಟು ಬೇರೆ ಎಲ್ಲೂ ತೋರ್ಪಡಿಸೋಕೆ ಸಾಧ್ಯ ಆಗೋದಿಲ್ಲ. ನೋಡಿ, ರಾಜಕೀಯ ಪಕ್ಷಗಳಲ್ಲಿ ಯಾವತ್ತಿಗೂ ಕೂಡ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ಪ್ರೀತಿಸುವಷ್ಟಿಗೆ ಅಷ್ಟರ ಮಟ್ಟಿಗೆ ಯಾರೂ ಸಹಕಾರ ನೀಡೋದಿಲ್ಲ. ಇನ್ನು ಧರ್ಮಗಳಲ್ಲೂ ಅದರದೇ ಆದಂಥ ಸಿದ್ಧಾಂತಗಳಿರುತ್ತೆ. ಆದರೆ ಕ್ರೀಡೆಗೆ ಯಾವುದೇ ಧರ್ಮದ ಆಮಿಷ ಇರೋದಿಲ್ಲ, ಯಾವುದೇ ದೇಶದ ಆಮಿಷ ಇರುವುದಿಲ್ಲ. ಎಲ್ಲರೂ ಕ್ರೀಡಾಳುಗಳು ಅಂದರೆ ಎಲ್ಲರೂ ಒಂದೇ. ಆ ರೀತಿಯಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ನೋಡಬೇಕಾದದ್ದು. ಆದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಥವಾ ಪಾಕಿಸ್ತಾನದ ನಡುವೆ ನಡೆಯುವಂತಹ ಯಾವುದೇ ಒಂದು ಕ್ರೀಡಾಕೂಟಗಳಲ್ಲಿ ಯಾವ ರೀತಿಯ ಮುನಿಸು ಕಾಣ್ತಾ ಇದೆ ಅನ್ನೋದನ್ನು ನಾವೆಲ್ಲ ಗಮನಿಸಬಹುದು. ಸೊ ಅವೆಲ್ಲದರ ನಡುವೆ ನಮ್ಮ ಈ ಒಂದು IPL ಫ್ರಾಂಚೈಸಿ ತಂಡ ಪಾಕಿಸ್ತಾನದವರು ಆ ಪ್ಲೇಯರನ್ನು ತಗೊಂಡಿದ್ದು ಇವಾಗ ದೊಡ್ಡ ಮಟ್ಟದಲ್ಲಿ ರಾದ್ದಾಂತ ಆಗ್ತಾ ಇರುವಂಥದ್ದು. ಸೊ ಕ್ರಿಕೆಟ್ ಅಥವಾ ಫುಟ್ಬಾಲ್ ಅಥವಾ ಏನೇ ಇರಲಿ, ಯಾವುದೇ ವಿಚಾರದಲ್ಲಿ ನಾನಿಲ್ಲಿ ವಿಚಾರಗಳನ್ನು ತೆಗೆದು ಹಾಕ್ತಾ ಇಲ್ಲ, ಕಾರಣಗಳನ್ನು ಹೇಳಿದೆ. ನೋಡಿ, ಪಾಕಿಸ್ತಾನದ ಪ್ಲೇಯರನ್ನು ತಗೊಂಡ್ರು ಎನ್ನುವಂಥ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಇವಾಗ ಬಾಯ್ಕಾಟ್ಗಳು ಕೇಳಿ ಬರ್ತಾ ಇದೆ. ಆದರೆ ಇಲ್ಲಿ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡಿದಂತಹ ನಾಮಾರ್ಧ ನಮ್ಮ ದೇಶದ್ರೋಹಿ ಮನೋಜ್ ಕುಮಾರ್ ಎನ್ನುವಂತಹ ವ್ಯಕ್ತಿಯನ್ನು ಇದುವರೆಗೂ ಯಾವುದೇ ಮೀಡಿಯಾಗಳು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿಲ್ಲ. ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು, ಮೀಡಿಯಾ ಇರ್ಬೋದು, ರಾಜಕೀಯ ಇರ್ಬೋದು, ಇವೆಲ್ಲವೂ ಕೂಡ ನಿಮ್ಮನ್ನು ಮರಳು ಮಾಡುವಂಥದ್ದು. ಈ ಒಂದು ವಿಚಾರಗಳನ್ನು ಮಾತುಗಳನ್ನು ಕೇಳಿ
ನಾವುಗಳು ಮರುಳಾಗೋದು ಬೇಡ. ನಮ್ಮ ದೇಶದಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವುದು ಭೇದ ಭಾವ ಇಲ್ಲದೆ ನಾವು ಸಹ ಬಾಳುವೆಂದೇ ಇದ್ದರೆ ಭ್ರಷ್ಟಾಚಾರಿಗಳಿಗೆ ಇಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಇವತ್ತಿನ ಅವಸ್ಥೆಗೆ ನೋಡಿ, ಅಲ್ಲಿ ಅಮೇರಿಕ, ಇರಾನ್, ಇಸ್ರೇಲ್ ಯುದ್ಧ ನಡೀತಾ ಇರಬೇಕಾದ್ರೆ, ಹಾರ್ಮೋಜ್ ಜಲಸಂಧಿ ಅಲ್ಲಿ ಕ್ಲೋಸ್ ಮಾಡಿರಬೇಕಾದ್ರೆ ನಮ್ಮ ದೇಶಕ್ಕೆ ತೈಲ ಬರ್ತಾ ಇಲ್ಲ. ನೋಡಿ, ನಮಗೆ ಅತ್ಯಂತ ಕಡಿಮೆ ದರದಲ್ಲಿ ತೈಲ ರಫ್ತು ಮಾಡ್ತಾ ಇದ್ದಂತಹ ಇರಾನ್ ಮೇಲೆ ಅಮೇರಿಕ ದಿಗ್ಬಂಧನ ಹೇರಿರುವಂಥ ಸಂದರ್ಭದಲ್ಲಿ ಭಾರತದೊಂದಿಗೆ ಇರಾನ್ ಮತ್ತು ಭಾರತ ವಹಿವಾಟು ನಡೆಸಬಾರ್ದು ಅಂತ ಅಲ್ಲಿ ಅಮೇರಿಕಾದ ಅಧ್ಯಕ್ಷ ಭಾರತದ ಪ್ರಧಾನಿಗೆ ವಾರ್ನಿಂಗ್ ಕೊಡ್ತಾರೆ ಅಂತ ಹೇಳಿದರೆ, ಅದನ್ನು ಕೇಳಿ ತೆಪ್ಪಗೆ ಕೂತ್ಕೊಂಡು ಅಮೇರಿಕಾದ ಮಾತು ಕೇಳಿ ದುಪ್ಪಟ್ಟು ಬೆಲೆಗೆ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾರೆ ಅಂತ ಹೇಳಿದರೆ, 1 ತಿಂಗಳ ಅವಕಾಶವನ್ನು ರಷ್ಯಾದಿಂದ ತೈಲ ಖರೀದಿ ಮಾಡಿ ಅಂತ ಹೇಳುವಾಗ ಅದನ್ನು ಒಂದು ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂತಹ ರಷ್ಯಾ ಒಂದು ಕಡೆ ಆದರೆ, ಇತ್ತ ನಮ್ಮಿಂದಾನೇ ತೈಲ ಪಡ್ಕೊಳ್ಳಿ 1 ತಿಂಗಳ ನಂತರ ನಾವೇ ಕೊಡ್ತೀವಿ ಅಂತ ಅಮೇರಿಕ ಹೇಳ್ತಾ ಇದ್ರೆ, ಇವೆಲ್ಲದರ ಪರಿಣಾಮವನ್ನು ಆರ್ಥಿಕವಾಗಿ ನಮ್ಮ ದೇಶದ ಜನತೆ, ನೀವುಗಳು ಅಂದರೆ ಸಾಮಾನ್ಯ ವ್ಯಕ್ತಿಗಳು, ಸರ್ವೇ ಸಾಧಾರಣ 45 ರೂಪಾಯಿಯಿಂದ 60 ರೂಪಾಯಿವರೆಗೆ ಪೆಟ್ರೋಲ್ ಸಿಗ್ತಾ ಇದ್ದಂಥದ್ದು ನಮಗೆ ನೆನಪಿದೆ. ಆದರೆ ಇವತ್ತು ಅದೇ ಪೆಟ್ರೋಲ್ ಬೆಲೆ 102 ಆಗಿದೆ. ಮುಂದಿನ ದಿವಸಗಳಲ್ಲಿ 200 ದಾಟುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವೆಲ್ಲವನ್ನ ಡಿಫೆಂಡ್ ಮಾಡಬೇಕಾದವರು ಯಾರು? ಇದೆಲ್ಲವನ್ನ ಒಂದು ರೀತಿಯಲ್ಲಿ ಎದುರಿಸಬೇಕಾದವರು ಯಾರು? ನಾವುಗಳು. ಯಾರಿಗೂ ಇದರಿಂದಾಗಿ ದೊಡ್ಡ ಹೊಡೆತ ಆಗೋದಿಲ್ಲ. ನಿಮ್ಮಂತಹ ಸಾಮಾನ್ಯ ವ್ಯಕ್ತಿಗಳಿಗೆ ಇದರಿಂದಾಗಿ ದೊಡ್ಡ ಹೊಡೆತ ಹಾಕುವಂಥದ್ದು. ಸೊ ಇಲ್ಲಿ ಪಾಕಿಸ್ತಾನದ ಹೆಸರು ಹೇಳಿ ನಿಮ್ಮನ್ನು ಇಲ್ಲಿ ಮೈಂಡ್ ವಾಶ್ ಮಾಡಲಾಗುತ್ತೆ, ಅಥವಾ ಬೇರೆ ಯಾವುದೋ ದೇಶದ ಹೆಸರನ್ನು ಹೇಳಿ ನಿಮ್ಮನ್ನು ಮೈಂಡ್ ವಾಶ್ ಮಾಡಲಾಗುತ್ತೆ. ಆದರೆ ಅವರು ಒಂದು ರೀತಿಯಲ್ಲಿ ಗುಲಾಮರಾಗಿ, ಅಮೇರಿಕಾದ ಗುಲಾಮರಾಗಿ ನಮ್ಮ ದೇಶ ಇವತ್ತು ವರ್ತನೆ ಮಾಡ್ತಾ ಇದೆ ಅಂತ ಹೇಳಿದರೆ, F-18 ಫೈಲಲ್ಲಿ ನರೇಂದ್ರ ಮೋದಿಯವರ ಹೆಸರು ಇದ್ದರೂ ಕೂಡ ತಪ್ಪಲ್ಲ. ಇಷ್ಟೊಂದು ಭಯಭೀತಿಯಿಂದ ಅವರ ಗುಲಾಮರಾಗಿ ಅವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾ ಇರಬೇಕು ಅಂದರೆ F-18 ಫೈಲಲ್ಲಿ ನಮ್ಮ ದೇಶದ ಪ್ರಮುಖ ವ್ಯಕ್ತಿಯ ಹೆಸರಿದ್ದರೂ ತಪ್ಪಲ್ಲ. ಇದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಸೊ ಇದು ಇಸ್ರೇಲ್ ಅಥವಾ ಅಮೆರಿಕಗಳು ಮಾಡುವಂತಹ ಪ್ರಮುಖ ಕೆಲಸ ಅಂದರೆ, ಇಡೀ ದೇಶಗಳ ಅತ್ಯುನ್ನತ ವ್ಯಕ್ತಿಗಳನ್ನು, ಪ್ರಧಾನಿ ಹುದ್ದೆ, ರಾಷ್ಟ್ರಪತಿ ಹುದ್ದೆ ಅಥವಾ ಬೇರೆ ಯಾವುದೇ ಹುದ್ದೆಗಳಿರುವಂತಹ ವ್ಯಕ್ತಿಗಳನ್ನು ಕರೆಸಿಕೊಂಡು ಅವರಿಗೆ ದೊಡ್ಡ ಮಟ್ಟದ ಹೈ ಲೆವೆಲ್ ಪಾರ್ಟಿಗಳನ್ನು ಕೊಡಿಸಿ ಹೆಣ್ಣು ಮಕ್ಕಳನ್ನು ಯೂಸ್ ಮಾಡೋದಕ್ಕೆ ಕೊಟ್ಟು, ಆನಂತರ ಆ ಒಂದು ವಿಡಿಯೋವನ್ನು ಮಾಡಿ ಹನಿ ಟ್ರ್ಯಾಪ್ ಮಾಡಿ ಅದರಿಂದ ಬೆದರಿಕೆ ಹಾಕಿಸಿ ನಿಮ್ಮ ದೇಶದ ಮಾನ ಮರ್ಯಾದೆಯನ್ನು ಹರಾಜು ಮಾಡ್ತೀವಿ ಅಂತ ಬೆದರಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನು ಒಪ್ಪಿ ಅವರ ನಾಯಿಯ ಹಾಗೆ ಬಾಲ ಆಡಿಸ್ಕೊಂಡು ಹೋಗಬೇಕಂತಹ ಪರಿಸ್ಥಿತಿ ದೇಶದ ಚುಕ್ಕಾಣಿಯನ್ನು ಹಿಡಿದುಕೊಂಡಂತಹ ಪ್ರಧಾನಿಯವರಿಗೆ ಬರುತ್ತೆ. ಇದು ನಮ್ಮ ದೇಶದ ಪ್ರಧಾನಿಗೆ ಬಂದಿದೆ ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ದೇಶದ ಪ್ರಧಾನಿಯವರ ವರ್ತನೆ ನೋಡ್ತಾ ಇದ್ದರೆ F-18 ಫೈಲಲ್ಲಿ ಒಂದು ಫೈಲ್ ನಮ್ಮ ದೇಶದ ಪ್ರಧಾನಿಯವರದ್ದು ಆಗಿರ್ಬೋದು ಎನ್ನುವಂತಹ ಸಂಶಯ, ಅನುಮಾನಗಳು ಹುಟ್ಟಿಕೊಳ್ತಾ ಇರುವಂಥದ್ದು. ಸೊ ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ್ತಾ ಹೋದರೆ ನೋಡಿ, ನಮ್ಮ ದೇಶದಲ್ಲಿ ಏನು ಆಗ್ತಾ ಇದೆ, ಜನರಿಗೆ ಮೀಡಿಯಾಗಳು ಏನು ತೋರಿಸ್ತಾ ಇದೆ ಎನ್ನುವುದನ್ನು ನಾವಿಲ್ಲಿ ಗಮನಿಸ್ಬೋದು. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.